ನಾನ್ ನಿಮ್ ಜೊತೆ ಇವತ್ತೊಂದು ವಿಷಯವನ್ನ ಶೇರ್ ಮಾಡ್ಕೊಂತೀನಿ. ಏನ್ ಗೊತ್ತಾ, ತುಂಬಾ ಜನಕ್ಕೆ ಕೆಲವು ವಿಷಯದ ಬಗ್ಗೆ ತಪ್ಪು ಗ್ರಹಿಕೆ ಇದೆ. ನಾವ್ ಯಾವ್ದಾದ್ರು ಒಂದು ಪುಸ್ತಕದ ಬಗ್ಗೆ ಹೇಳ್ತೀವಿ ಅನ್ಕೊಳ್ಳಿ, ಆಗ ಕೇಳ್ತಾರೆ ಒಂದು ಬುಕ್ ಓದೋದ್ರಿಂದ ಜೀವನ ಸರಿ ಹೋಗುತ್ತಾ ಅಂತ ಕೆಲವ್ರು ಇರ್ತಾರೆ. ಕೆಲವ್ರು ಹೇಳ್ತಾರೆ ಇಲ್ಲ, ನಾನು ಒಂದು ಬುಕ್ ಓದಿ ನನ್ನ ಜೀವನ ಬದಲಾಯ್ತು ಅಂತಾರೆ. ಇದು ಯಾವ್ದು ಸತ್ಯ? ನಿಮ್ಗೂ ಈ ಪ್ರಶ್ನೆ ಎದುರಾಗಿದ್ರೆ ಇವತ್ತು ನಾನು ನಿಮ್ಗೊಂದು ಬುಕ್ ಅನ್ನ ಪರಿಚಯ ಮಾಡಿಸ್ತೇನೆ, ಆಯ್ತಾ? ಖಂಡಿತವಾಗ್ಲೂ ನಾನ್ ಹೇಳ್ತೀನಿ, ಆ ಪುಸ್ತಕವನ್ನ ನೀವು ಓದೋದ್ರಿಂದ ಜೀವನ ಖಂಡಿತ ಬದಲಾಗಲ್ಲ ಅಂತ. ಏನ್ ಮೇಡಮ್, ಪುಸ್ತಕ ಓದೋದ್ರಿಂದ ಜೀವನ ಬದಲಾಗುತ್ತೆ ಅಂತಾರೆ, ಬದಲಾಗಲ್ಲ ಅಂತಾರೆ? ಹೌದು. ಯಾಕೆ ಗೊತ್ತಾ, ಯಾರ ಜೀವನದಲ್ಲಿ ಒಂದು ಬುಕ್ ಅನ್ನ ಓದೋದ್ರಿಂದ ಬದಲಾವಣೆ ಖಂಡಿತ ಆಗೋದೇ ಇಲ್ಲ. ಈಗ ನಾನ್ ನಿಮ್ಗೊಂದು ಪುಸ್ತಕವನ್ನ ಹೇಳ್ತೀನಿ ಅಂದ ತಕ್ಷಣ ಏನ್ ಮಾಡ್ತೀರಾ, ಓದ್ತೀರಾ. ಓದಿದ ತಕ್ಷಣ ಏನ್ ಮಾಡ್ತೀರಾ, ಆ ಲೈನ್ಗಳು ನಮ್ಗೆ ವಾಹ್ ಹೌದಲ್ಲ, ಹೌದಲ್ವಾ ಅನ್ಸುತ್ತೆ. ಸ್ವಲ್ಪ ಹೊತ್ತಿನಾಗ ಏನಾಗುತ್ತೆ, ಅದು ಮರ್ತೋಗ್ಬಿಡ್ತೀವಿ. ಅಂದ್ರೆ ಆ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಅಂಶಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಇಲ್ಲ, ಅದನ್ನ ಪ್ರತಿನಿತ್ಯ ಅದನ್ನ ಟ್ರಯಲ್ ಮಾಡೋದು ಕೂಡ ಇಲ್ಲ. ಹಂಗಾಗಿ ಪುಸ್ತಕಗಳು ಕೆಲವರ ಜೀವನದ ಎಂತಹ ಬದಲಾವಣೆನೂ ತರಲ್ಲ. ಆದ್ರೆ ಇನ್ ಕೆಲವರು ಒಂದು ಲೈನ್ ಓದಿದ್ರು ಕೂಡ ಅದನ್ನ ಮನ್ಸಿ ತಗೊಂತಾರೆ. ಈಗ ಭಗವದ್ಗೀತೆನ ಓದಿ ಎಷ್ಟೊಂದು ತಿಳ್ಕೊಂತೀವಲ್ಲ, ಹಾಗೇನೆ ಈಗ ಓದ್ ತಕ್ಷಣ ಏನ್ ಮಾಡ್ತಾರೆ, ಓ ಅವ್ರು ಯಾರೋ ವಿಷಯ ಹೇಳಿದಾರಲ್ವಾ, ನಾನ್ ಅದನ್ನ ಅಪ್ಲೈ ಮಾಡಿ ನೋಡ್ತೀನಿ ನೋಡೋಣ ನನ್ನ ಜೀವನದಲ್ಲಿ ಅಂತ ಸಣ್ಣದಾಗಿ ಶುರು ಮಾಡಿ ಆ ಪುಸ್ತಕದಿಂದನೇ ಪರಿವರ್ತನೆ ಆಗ್ಬಿಡ್ತಾರೆ. ಇದು ಅದಕ್ಕೋಸ್ಕರ ಇವತ್ ನಾನ್ ನಿಮ್ಗೆ ಪರಿಚಯ ಮಾಡ್ತಿರುವಂತದ್ದು ಸೇಮ್ ಅಂತದ್ದೇ ಬುಕ್. ಈ ಬುಕ್ ತಗೊಳೋದಕ್ ಕೂಡ ಹಣ ಇದ್ರೆ ತಗೋಬಹುದು, ಯಾಕಂದ್ರೆ ಅಮೆಝಾನ್ ಅಲ್ಲಿ ಬುಕ್ ಮಾಡಿದ್ರೆ ಮನೆಗ್ ಬರುತ್ತೆ, ಏನು ಸಮಸ್ಯೆ ಇಲ್ಲ. ಆದ್ರೆ ಆ ಬುಕ್ ತಗೊಂಡಾದ್ಮೇಲೆ ನಿಮ್ಗೆ ಓದೋದಕ್ಕೆ ನಿಜವಾಗ್ಲೂ ಧೈರ್ಯ ಬೇಕು. ಓದೋದಕ್ಕೇನು ಇಲ್ಲಪ್ಪ, ಅಕ್ಷರ ಜ್ಞಾನ ಇದೆ, ಓದ್ತೀವಿ ಕರೆಕ್ಟು. ಓದಾದ್ಮೇಲೆ ಅದನ್ನ ನೀವು ತಗೊಳ್ಳೋದು, ಸ್ವೀಕಾರ ಮಾಡ್ಕೊಳ್ಳೋಕೆ ಖಂಡಿತವಾಗ್ಲೂ ನಾನ್ ಹೇಳ್ತೀನಿ, ಇದು ನಾರ್ಮಲ್ ಬುಕ್ ಅಲ್ಲ. ಇದನ್ನ ತಗೋಬೇಕು ಅಂದ್ರೆ ಖಂಡಿತ ಧೈರ್ಯ ಬೇಕು. ಸೊ ಹಾಗಾಗಿ ಯೋಚನೆ ಮಾಡಿ, ಈ ಬುಕ್ ತಗೊಂಡ್ರ ಮೇಲೆ ಓದ್ರದ್ರ ಮೇಲೆ ನಿಮ್ಮ ಎಂದ್ ಹೇಳ್ತಾರಲ್ಲ ಈಗೋ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ, ಸೈಡಿಗೆ ಇಟ್ಬಿಡ್ತೀರಾ. ಖಂಡಿತವಾಗ್ಲೂ ಪೂರ್ತಿ ಓದೋದಕ್ಕೆ ಇದು ನಾನು ಯಾವುದೇ ಒಂದು ಹೇಳ್ತಾರಲ್ಲ, ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ. ನಾನು ಬುಕ್ ಲಿಸ್ಟ್ ನಿಮ್ಗೆ ತೋರ್ಸಿದೀನಿ. ನನ್ನ ಸಿಕ್ಕಾಪಟ್ಟೆ ಬುಕ್ಸ್ ಇದೆ, ಯಾವ್ದನ್ನು ಅಷ್ಟು ಸುಲಭವಾಗಿ ನಂಗೆ ವಿಡಿಯೋ ಮಾಡ್ಬೇಕು ಅನ್ಸಲ್ಲ. ಬಟ್ ಇವರ ಬುಕ್ ಇದೆಯಲ್ಲ, ಹೋಗಿ ಏನ್ ಹೇಳ್ತಾರಲ್ಲ ಹಂಗೆ ಚುಚ್ಚದಂಗಿರುತ್ತೆ. ಅದನ್ನ ತಗೊಂಡ್ರೆ ಮಾತ್ರ ಲೈಫು ಬ್ಯೂಟಿಫುಲ್. ನೋಡಿ, ಧೈರ್ಯ ಮಾಡಿ ತಗೊಂತೀರಾ, ತಗೊಂಡು ಓದ್ತೀರಾ, ಓದಿದನ್ನ ಅಳವಡಿಸ್ಕೊಂತೀರಾ, ಆಮೇಲೆ ನೀವೇ ಕಮೆಂಟ್ ಮಾಡ್ತೀರಾ. ಓಕೆ, ಇವತ್ ನಾನು ನಿಮ್ಗೆ ಪರಿಚಯ ಮಾಡ್ತಿರುವಂತಹ ಬುಕ್ ಅತ್ಯುತ್ತಮ ಸಂಬಂಧಗಳಿಗಾಗಿ 21 ಭಾವನೆಗಳು. ಓಕೆ, ಅವ್ರು ಮೊದಲು ಬರ್ದಿರುವಂತಹ ಬುಕ್ ಅನ್ನ ಕೂಡ ನಾನು ನಿಮ್ಗೆ ತಿಳಿಸಿದ್ದೆ, ಬದುಕು ಬದಲಿಸುವ 21 ಅಭ್ಯಾಸಗಳು, ಆಯ್ತಾ? ತಾರಾ ಮಂಜುನಾಥ್ ಮೇಡಮ್ ಬರ್ದಿರೋದು. ಇವರು ಎಮೋಜಿಮ್ ನ ಫೌಂಡರ್ ಆಗಿರ್ತಾರೆ. ಸೊ ಇದ್ರಲ್ಲಿ ತುಂಬಾ ಟಾಪಿಕ್ಸ್ ಇದೆ. ಮಾಡ್ಬೇಕು, ನಿಮ್ಗೆ ಯಾವ ಸಮಸ್ಯೆ ಇದೆಯೋ ಅದಕ್ಕಿದು ಪರಿಹಾರವಾಗಿ ಈ ಪುಸ್ತಕ ಬರುತ್ತೆ. ಈ ಬುಕ್ ಓದಿದ್ಮೇಲೆ ಏನಾಗತ್ತೆ ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ಈ ಬುಕ್ ಓದಿದ್ಮೇಲೆ ನೀವು ಸುಮ್ನೆ ಸೈಲೆಂಟ್ ಆಗ್ಬಿಡ್ತೀರಾ, ಸ್ವಲ್ಪ ಹೊತ್ತು ಕೂತ್ಕೊಂತೀರಾ, ಯೋಚನೆ ಮಾಡ್ತೀರಾ. ಅಂದ್ರೆ ಎಲ್ರು ಅಲ್ಲ, ಕೆಲವರು ಈ ಬುಕ್ ಓದಿ ಸೈಡ್ ಗಿಡೋರು ಇದಾರೆ, ಅವ್ರಿಗಲ್ಲ ನೀ ಹೇಳ್ತಿರೋದು. ನಿಜವಾಗ್ಲೂ ಚೇಂಜಸ್ ಆಗ್ಬೇಕು, ಸಂಬಂಧ ತುಂಬಾ ಚೆನ್ನಾಗಿರ್ಬೇಕು ಅನ್ನೋರ್ಗ್ ಮಾತ್ರ ಓದ್ತೀರಾ, ಯೋಚನೆ ಮಾಡ್ತೀರಾ, ನಾನೇನ್ ಮಾಡ್ಬಹುದು ಅನ್ನೋದನ್ನ ಅವ್ರು ಹೇಳಿದ ಪ್ರಕಾರನೇ ಫಾಲೋ ಮಾಡೋಣ ಅಂತ ಅನ್ಕೊಂತೀರಾ. ಫಾಲೋ ಮಾಡಿದ್ದೆ ಆದಲ್ಲಿ ಬದಲಾವಣೆನ ನೀವೇ ಅನುಭವಿಸ್ತೀರಾ. ಓಕೆ, ಸ್ವೀಕಾರ ಅಂತ ಒಂದು ಕೊಟ್ಟಿದ್ದಾರೆ, ಆಯ್ತಾ? ಫಸ್ಟಿಗೆನೆ ಸ್ವೀಕಾರ, ಅಕ್ಸೆಪ್ಟೆನ್ಸ್ ಬೇಕು. ಇದು ಇದೆಯಲ್ಲ, ಇದೇ ಕಷ್ಟ ಆಗೋದು ನೋಡಿ. ಈಗ ಹೆಂಗ್ ಗೊತ್ತಾ, ನಾನೊಂದು ವಿಡಿಯೋ ಮಾಡ್ತಿದ್ದೀನಿ ಇವಾಗ, ಈ ವಿಡಿಯೋ ಚೆನ್ನಾಗಿ ಓಡಿಲ್ಲ, ಅದನ್ನ ನನಗ್ ತಗೊಳೋದಕ್ಕೆ ಬಂದಿಲ್ಲ ಅಂದ್ರೆ ನನ್ನ ಮನ್ಸಿನ ನೆಮ್ಮದಿ ಹಾಳಾಯ್ತು. ವಿಡಿಯೋ ಮಾಡ್ತೀನಿ, ನನ್ಗೆ ಏನ್ ವಿಷಯ ಗೊತ್ತಿದ್ದೀನೋ ಅದನ್ನ ಶೇರ್ ಮಾಡಿದೀನಿ, ಅದನ್ನ ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ತಗೊಂಡ್ರೆ ಖುಷಿ, ತಗೊಂಡಿಲ್ಲ ಅಂದ್ರೆ ಬೇಜಾರಿಲ್ಲ ಅನ್ನೋ ಆ ಒಂದು ಸಣ್ಣ ಅಂಶವನ್ನ ಸ್ವೀಕಾರ ಮಾಡ್ತೀನಲ್ಲ, ಅಲ್ಲೇ ನೆಮ್ಮದಿ ಕಂಡ್ಕೊಂತೀವಿ. ಇದನ್ನ ನಾವು ಮಾಡ್ತಾ ಇರೋದಿಲ್ಲ. ಹಾಗಾಗಿ ತಲೆಯಲ್ಲಿ ಯಾವಾಗ್ಲೂ ನಮ್ಗೆ ಕಿರಿಕಿರಿ, ಮನಸ್ಸಿಗೆ ಶಾಂತಿ ಇಲ್ಲದೆ ಇರೋದು. ಅದನ್ನು ತುಂಬಾ ಚೆನ್ನಾಗಿ ಹೇಳಿದಾರೆ, ಆಯ್ತಾ? ಇಂತಹ ಟಾಪಿಕ್ ಗಳಿದೆ ಇದು. ಓಕೆ, ನೆಕ್ಸ್ಟ್ ಹೇಳ್ತಾರೆ ಸ್ವಾರ್ಥವಿಲ್ಲದ ಪ್ರೀತಿ ಅಂತ. ಸ್ವಾರ್ಥವಿಲ್ಲದೆ ಇನ್ನೊಬ್ರಿಗೆ ಪ್ರೀತಿ ಕೊಡೋದಂದ್ರೆ ಸಾಮಾನ್ಯನಾ? ಇದನ್ ಮಾಡೋದಕ್ಕೆ ಧೈರ್ಯ ಬೇಕಲ್ವಾ? ಇದಿದೆ ನೋಡಿ. ಸೊ ನಾ ಇದ್ರಲ್ಲಿ ಇರೋದು ಎಲ್ಲವನ್ನೂ ನಿಮ್ಗೆ ಟಾಪಿಕ್ ಹೇಳ್ತಾ ಹೋಗೋದಿಲ್ಲ. ಟ್ರಿಗರ್ ಪಾಯಿಂಟ್, ಯಾರಿಗೆ ಯಾವ ವಿಷಯಕ್ಕೆ ಟ್ರಿಗರ್ ಆಗತ್ತಂತ, ಇದು ಓದ್ತಾನೆ ಟ್ರಿಗರ್ ಆಗತ್ತೆ. ಯಾಕಂದ್ರೆ ನಮ್ಮೊಳಗೊಂದು ಈಗ ಕೊಂಬಿದೆಯಲ್ಲ, ಅದು ಬಿಡೋದಿಲ್ಲ ಇದನ್ನೆಲ್ಲ ತಗೊಳೋದಕ್ಕೆ ಅಷ್ಟು ಸುಲಭವಾಗಿ. ಆಮೇಲೆ ನಿರೀಕ್ಷೆ, ಎಕ್ಸ್ಪೆಕ್ಟೇಷನ್,
ಎಷ್ಟು ಮಾಡ್ತೀವಿ ಮಕ್ಕಳ ಮೇಲೆ, ಗಂಡನ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ, ಬರೀ ನಿರೀಕ್ಷೆ ಇಟ್ಕೊಳ್ಳೋದೇ ಏನು ದೊಡ್ಡ ತಪ್ಪು ಅಂತಲ್ಲ. ಆ ನಿರೀಕ್ಷೆ ಇಟ್ಕೊಂಡ್ರ ಮೇಲೆ ಅದನ್ನ ನೆರವೇರಿಲ್ಲ ಅಂದ್ರೆ ಅದನ್ನ ಒಪ್ಕೋಬೇಕಲ್ಲ, ಅಲ್ಲಿರೋ ಚಾಲೆಂಜ್. ಅದನ್ನ ಹೆಂಗ್ ಸ್ವೀಕರಿಸಬಹುದು ಅನ್ನೋದನ್ನ ಹೇಳಿದ್ದಾರೆ. ನೆಕ್ಸ್ಟ್, ಪ್ರತಿಕ್ರಿಯಿಸುವ ಮೊದಲು ಸ್ವಲ್ಪ ಕಾಲ ವಿರಮಿಸಿ ಅಂತಂದ್ರೆ, ಎಲ್ಲದಕ್ಕೂ ನಾವೇನ್ ಮಾಡ್ತೀವಿ, ರಿಯಾಕ್ಟ್ ಮಾಡೋದು, ಟಕ 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 ಅಂತ ಆನ್ಸರ್ ಮಾಡ್ಬಿಡ್ತೀವಿ. ಅವರ ಬಾಯಿಂದ ಇನ್ನು ಮಾತೆ ಬಂದಿರಲ್ಲ, ನಾವ್ ಅಷ್ಟ್ರೊಳಗೆ ಏನ್ ಮಾಡ್ತೀವಿ, ಉತ್ತರ ಕೊಟ್ಟಿರ್ತೀವಿ. ಬೇಡ ಬೇಡ ಬೇಡ, ಸ್ವಲ್ಪ ಹೋಲ್ಡ್ ಮಾಡಿ, ರೆಸ್ಪಾನ್ಸ್ ಬೇರೆ, ರಿಯಾಕ್ಟ್ ಬೇರೆ. ಅದ್ರ ಬಗ್ಗೆ ಸಖತ್ತಾಗಿ ಹೇಳಿದ್ದಾರೆ, ಅದ್ ನನಗೆ ಸಖತ್ ಇಷ್ಟ ಆಯ್ತು. ಆಲಿಸಲು ಅರ್ಥ ಮಾಡ್ಕೊಳ್ಳಿ, ಉತ್ತರಿಸಬೇಡಿ. ನೆಕ್ಸ್ಟ್ ಚಾಪ್ಟರ್, ಆಲಿಸಿ, ಫಸ್ಟ್ ಮಾತನ್ನ ಕೇಳಿಸ್ಕೊಳ್ಳಿ, ಸ್ವಲ್ಪ ಹೊತ್ತು ನಿಧಾನಕ್ಕೆ ಅದಕ್ಕೆ ಉತ್ತರ ಕೊಡಿ. ನನ್ಗೂ ಸ್ವಲ್ಪ ಅಭ್ಯಾಸ ಇತ್ತಾಯ್ತಾ, ನನ್ಗೇನಾದ್ರು ಒಂದ್ ವಿಷಯ ಗೊತ್ತಿದೆ ಅಂದ್ರೆ ಅದ್ ಇನ್ನೊಬ್ರಿಗೆ ಹೇಳ್ಬಿಡ್ಬೇಕು, ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅನ್ನೋ ತುಂಬಾ ಮಧ್ಯೆ ಬಾಯ್ ಹಾಕ್ತಾ ಇದ್ದೆ. ಸಮ್ ಟೈಮ್, ಎಲ್ಲ ಟೈಮ್ ಅಲ್ಲ, ಸ್ವಲ್ಪ ಅದೀಗ ತಪ್ಪು ಅಂತ ಗೊತ್ತಾಗ್ತಿದೆ. ವಿಷಯವನ್ನ ಹೇಳೋದಲ್ಲ, ಅವ್ರು ಏನ್ ಹೇಳ್ತಾರೆ ಅದನ್ನ ಫಸ್ಟ್ ಕೇಳಿಸ್ಕೊಂಡು ಆಮೇಲೆ ಉತ್ತರ ಕೊಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇದು ಕೂಡ ಕೆಲವರಿಗೆ ಒಪ್ಕೊಳ್ಳಲ್ಲ ಇದನ್ನ ಅಂತ. ನೆಕ್ಸ್ಟ್, ಆರೋಪ ಮಾಡದೆ ಸಂವಹನ ಮಾಡಿ. ಎಲ್ಲದಕ್ಕೂ ನಾವು ಮನೇಲಿ ಏನ್ ಮಾಡ್ತೀವಿ ಗೊತ್ತಾ, ಆರ್ಗ್ಯುಮೆಂಟ್ ಹೇಳ್ತಾರಲ್ಲ, ಅವ್ರು ಹೇಳ್ತಾರೆ ನಾವ್ ಹೇಳುದು, ಅವ್ರು ಹೇಳ್ತಾರೆ ನಾವ್ ಹೇಳುದು. ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲೆಲ್ಲ ವಾದ ನಡೆಯುತ್ತಲ್ಲ, ಆ ತರ ನಮ್ ಮನೇಲೆಲ್ಲ ನಡೆಯುತ್ತೆ. ಆ ತರ ಬೇಡ, ಸ್ವಲ್ಪ ಹೊತ್ತು ಸಂವಹನ ಮಾಡಿ, ಕಮ್ಯುನಿಕೇಟ್ ಮಾಡಿ, ಆಯ್ತಾ. ಎಲ್ಲದಕ್ಕೂ ಜಗಳ ಪರಿಹಾರ ಅಲ್ಲ ಅನ್ನೋದನ್ನ ಹೇಳ್ತಾರೆ. ಭಿನ್ನತೆಗಳನ್ನ ಗೌರವಿಸಿ. ನನ್ಗೆ ಈ ಟಾಪಿಕ್ ಸಖತ್ ಇಷ್ಟ ಆಯ್ತು. ಯಾಕೆ ಅಂದ್ರೆ, ಎಷ್ಟು ಭಿನ್ನತೆಗಳಿರುತ್ತೆ ನಮ್ ಮಧ್ಯೆ, ನಿಮ್ ಮಧ್ಯೆ, ನಮ್ ಮಕ್ಳ ಮಧ್ಯೆ, ನಮ್ ಗಂಡನ ಮಧ್ಯ, ಎಲ್ರು ಯುನಿಕ್, ಬೇರೆ ಬೇರೆ. ಆದ್ರೆ ನಾವ್ ಮಾಡ್ತೀವಿ, ನಂತರನೇ ಅವರು ನಂತರ ಯೋಚನೆ ಮಾಡ್ತಾರನೆ ಅವರು ಯೋಚನೆ ಮಾಡ್ಬೇಕು ಅನ್ನೋದ್ ಮಾಡ್ತೀವಲ್ಲ, ಅಲ್ಲೇ ಫೇಲಿಯರ್ ಆಗೋದು ಅನ್ನೋದನ್ನ ಹೇಳಿದ್ದಾರೆ. ಓಕೆ, ನಿಮ್ಮ ಆಂತರಿಕ ಶಾಂತಿಗೆ ನೀವೇ ಜವಾಬ್ದಾರರು. ಇದು ಒಪ್ಕೊಳಕ್ ಧೈರ್ಯ ಬೇಕೇ ಬೇಕು. ಇಷ್ಟು ದಿನ ಏನ್ ಮಾಡಿದೀವಿ ಗೊತ್ತಾ, ನಂದೇನೂ ತಪ್ಪಿಲ್ಲ, ಎಲ್ಲ ಬೇರೆಯವ್ರ ಮೇಲೆ ಹಾಕ್ಬಿಡ್ತೀವಿ. ನನ್ನ ನೆಮ್ಮದಿ ಹಾಳಾಗಿದ್ ಯಾರು ಗೊತ್ತಾ, ನನ್ನ ಗಂಡನಿಂದ. ನನ್ನ ನೆಮ್ಮದಿ ಹಾಳಾಗಿದ್ ಯಾರು ಗೊತ್ತಾ, ನನ್ನ ಮಕ್ಳಿಂದ ಅಂತ ಏನ್ ಮಾಡಿದೀವಿ, ಬೆರಳು ಮಾಡಿ ತೋರ್ಸಿದೀವಿ. ಬೆರಳು ಮಾಡಿ ತೋರಿಸ್ಬೇಡಿ, ನಿಮ್ಮ ನೆಮ್ಮದಿನ ನೀವು ಹೆಂಗ್ ಕಂಡ್ಕೊಳ್ಬಹುದು ಅನ್ನೋದನ್ನ ಹೇಳಿದ್ದಾರೆ. ಇದನ್ನ ಓದಿ ಫಾಲೋ ಮಾಡಿ, ಆಮೇಲೆ ರಿಸಲ್ಟ್ ನೋಡಿ. ಓಕೆ, ಭಾವನಾತ್ಮಕ ಸುರಕ್ಷತೆಯನ್ನ ಸೃಷ್ಟಿಸಿ. ಅಹಂಕಾರದ ಹೋರಾಟಗಳನ್ನ ಬಿಡಿ. ಇದೇ ಆಗ್ತಿರೋದ್ ಕಷ್ಟ ನಮ್ಗೆ. ನಮ್ಮ ಅಹಂಕಾರ ಬಿಡೋ ತನಕ ನಾವೇನನ್ನು ಕಲಿಯಲ್ಲ, ಕಲ್ತಿದ್ದನ್ನ ಅಳವಡಿಸ್ಕೊಳಲ್ಲ. ಯಾವಾಗ ಈ ಈಗೋ ಅನ್ನೋ ಒಂದು ಮೂರೇ ಆ ಅಕ್ಷರಗಳನ್ನ ಡಿಲೀಟ್ ಮಾಡ್ತೀವೋ ನಮ್ಮೊಳಗಡೆ ಇರೋದು, ಅವಾಗ ನಮ್ ಬದುಕು ಏನ್ ಹೇಳ್ತಾರಲ್ಲ, ಸರಾಗವಾಗಿ ಹೋಗುತ್ತೆ ಅನ್ನೋದನ್ನ ನಾನ್ ಕಲ್ತ್ಕೊಂಡಿದೀನಿ, ನಾನ್ ಅಳವಡಿಸ್ಕೊಂತಿದ್ದೀನಿ. ಸ್ವಯಂ ಪ್ರೀತಿ, ಸೆಲ್ಫ್ ಲವ್ ಹೇಗ್ ಮಾಡ್ಬೇಕು. ಸೆಲ್ಫ್ ಲವ್ ಇಲ್ಲ ಅಂದ್ರೆ ಎಂತೆಲ್ಲ ಡ್ಯಾಮೇಜ್ ಆಗುತ್ತೆ ಬದುಕಲ್ಲಿ ಅನ್ನೋದನ್ನ ಅವರ ಲೈಫಿನ ಎಕ್ಸಾಂಪಲ್ ಕೊಡ್ತಾ ಹೇಳಿದ್ದಾರೆ. ತುಂಬಾ ಚೆನ್ನಾಗಿದೆ, ಆಯ್ತಾ. ಪರಿಹರಿಸಿ, ಕೆಲವು ಬಾರಿ ಓಡಿ ಹೋಗಿ. ಈ ಟಾಪಿಕ್ ನನ್ಗೆ ಒಂಥರ ಫಸ್ಟ್ ಏನ್ ಇದು ಓಡಿ ಹೋಗಿ ಅಂತಿದೆಯಲ್ಲ, ಎಸ್ಕೇಪ್ ಆಗ್ಬೇಕಾ ಅಂತ. ಅಲ್ಲಲ್ಲ, ಯಾವ ಟೈಮಲ್ಲಿ ಎಸ್ಕೇಪ್ ಆಗ್ಬೇಕು ಸಮಸ್ಯೆಯಿಂದ, ಯಾವ ಟೈಮಿಗೆ ಸ್ವಲ್ಪ ಪಾಸ್ ಮಾಡ್ಬೇಕು, ಅದ್ರ ಬಗ್ಗೆ ಇದೆ. ಓಕೆ, ನೆಕ್ಸ್ಟ್, ಹೋಲಿಕೆ ಮಾಡೋದನ್ನ ನಿಲ್ಲಿಸಿ. ಕಂಪೇರ್ ಯಾವಾಗ್ಲೂ ಮಾಡ್ತಿರ್ತೀವಿ. ಅದು ನನ್ ವೇಡದಲ್ಲಿ ನನ್ ಮಕ್ಳ ಬಗ್ಗೆ ಹೇಳ್ತೀನಲ್ಲ, ನಾನು ಮಾಡಿದ್ದೆ ಬಿಡಿ, ನಾನೇನು ಹೋಲಿಕೆ ಮಾಡೇ ಇಲ್ಲ ಅಂತಲ್ಲ, ಅಜ್ಞಾನದಲ್ಲಿರುವಾಗ ಮಾಡಿದ್ದೆ. ಜ್ಞಾನ ಯಾವಾಗ ಬಂತು, ಇವಾಗ ತುಂಬಾ ಕಡಿಮೆ ಆಗಿದೆ. ಹೋಲಿಕೆ ಮಾಡಲ್ಲ, ಯಾಕಂದ್ರೆ ಗೊತ್ತಾಗಿದೆ ಎಲ್ರು ಬೇರೆ ಬೇರೆ, ಎಲ್ಲರ ಯೋಚನೆಗಳು ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಚೇಂಜ್ ಇರುತ್ತೆ. ಅದನ್ನ ನಾನು ಒಪ್ಕೋಬೇಕು, ತಗೋಬೇಕು ಅನ್ನೋದನ್ನ. ಓಕೆ, ಪ್ರೀತಿಯೊಂದಿಗೆ ಅನಾಸಕ್ತಿಯನ್ನ ಅಭ್ಯಾಸ ಮಾಡಿ. ಇದೇನ್ ಗೊತ್ತಾ, ನನಗೆ ಬುಕ್ ತಂದ ತಕ್ಷಣ ಫಸ್ಟ್ ಎಲ್ಲ ಟಾಪಿಕ್ ಯಾವ್ದಿದೆ ಅಂತ ಓದ್ತಾ ಫಸ್ಟ್ ಏನ್ ಮಾಡಿದೆ, ಈ ಟಾಪಿಕ್ ಗೆ ಹೋಗ್ಬಿಟ್ಟೆ. ಇದೇನಿದು, ಪ್ರೀತಿಯೊಂದಿಗೆ ಅನಾಸಕ್ತಿಯನ್ನ ಅಭ್ಯಾಸ ಮಾಡಿ. ಇದನ್ನ ನೀವು ಓದ್ಲೇಬೇಕು. ಪ್ರೀತಿ ಅಂದ್ರೆ ಏನು, ಪ್ರೀತಿನ ಯಾವಾಗ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವುತ್ತೀವಿ, ಅದು ಹೇಳಲ್ಲ ನಾನು, ನೀವು ಓದಿ. ಓಕೆ, ವ್ಯಕ್ತಿಯ ವರ್ತನೆ ಆಚೆಗೆ, ವ್ಯಕ್ತಿಯನ್ನ ಮಾತ್ರ ನೋಡಿ. ಈ ಟಾಪಿಕ್ ಹೆಂಗಿದೆ ಅಂದ್ರೆ, ಈಗ ನನ್ನ ಮನ್ಸಲ್ಲಿ ಒಂದು ಬ್ಲೂ ಪ್ರಿಂಟ್ ಇರುತ್ತೆ, ಈ ಮನುಷ್ಯ ಹೀಗೆ ಇರೋದು ಅಂತ. ಸೊ ಏನ್ ಮಾಡ್ತೀವಿ, ಅವ್ರು ಹೇಳೋದೆಲ್ಲ ನಮ್ಗೆ ತಪ್ಪಾಗೆ ಕಾಣಿಸುತ್ತೆ. ನಾವು ಅವರ ವ್ಯಕ್ತಿತ್ವನ ಎರಡೂ ಮ್ಯಾಚ್ ಮಾಡ್ತೀವಿ. ಈಗ ಒಂದ್ ಎಕ್ಸಾಂಪಲ್, ನಮ್ಗೆ 10 ಸರಿ ಒಬ್ರು ಯಾರೋ ಹೆಲ್ಪ್ ಮಾಡಿರ್ತಾರೆ, ಒಂದ್ ಸರಿ ಮಾಡೋದಿಲ್ಲ ಅನ್ಕೊಳ್ಳಿ. ಸೊ ನಾವೇನ್ ಮಾಡ್ಬಿಡ್ತೀವಿ, 10 ಸರಿ ಮಾಡಿದ ಉಪಕಾರನು ಮರೆತು ಅವ್ರನ್ನ ಜಡ್ಜ್ ಮಾಡಕ್ ಹೋಗ್ತೀವಿ, ಆಯ್ತಾ. ಅಂದ್ರೆ ಅವ್ರ ವ್ಯಕ್ತಿತ್ವನೇ ಹೀಗೆ ಅಂತ ಹೇಳಕ್ ಹೋಗ್ತೀವಲ್ಲ, ಅದು ರಾಂಗ್. ಬಟ್ ಪರ್ಸನ್ ಬೇರೆ, ಅವರ ಒಂದು ವ್ಯಕ್ತಿತ್ವ ಬೇರೆ, ಆಯ್ತಾ.
ಅದನ್ನ ನಾವು ಅರ್ಥ ಮಾಡ್ಕೊಂಡಾಗ ಯಾವ ರಿಲೇಶನ್ಶಿಪ್ ಕೂಡ ಹಾಳಾಗೋದಿಲ್ಲ. ನಾವು ಕಂಟಿನ್ಯೂಸ್ ಆಗಿ ಒಂದು ರಿಲೇಶನ್ಶಿಪ್ ಜೊತೆ ಬ್ರೇಕಪ್ ಆಗೋದಿಲ್ಲ. ಓಕೆ, ಯಾರನ್ನ ಎಲ್ಲಿಡ್ಬೇಕು, ಎಷ್ಟಿಡ್ಬೇಕು ಎಲ್ಲವೂ ನಮ್ಗೆ ಅರ್ಥ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಸಂಬಂಧಗಳಲ್ಲಿ ಧರ್ಮವನ್ನ ಆಯ್ಕೆ ಮಾಡಿ. ಇದು ಧರ್ಮ ಅಂದ್ರೆ ಕ್ರಿಶ್ಚಿಯನ್, ಮುಸ್ಲಿಮ್ಸ್, ಹಿಂದೂ ಈ ಧರ್ಮ ಅಲ್ಲ, ಇದನ್ನು ಮೀರಿದ ಒಂದು ಧರ್ಮ ಇದೆ. ಅದು ಯಾವುದು ಅಂತ ನೀವು ಬುಕ್ ಓದಿ ತಿಳ್ಕೊಳ್ಳಿ. ನಿಮ್ಮ ಗುಣಮಟ್ಟದ ಸಮಯದ ಉಡುಗೊರೆಯನ್ನ ನೀಡಿ. ಯಾರಿಗೆ? ಟೈಮ್ ಅನ್ನ ಯಾರಿಗೆ ಎಷ್ಟು ಕೊಡ್ಬೇಕು, ಹೇಗ್ ಕೊಡ್ಬೇಕು, ನನಗೆ ಎಷ್ಟು ಕೊಡ್ಬೇಕು, ಯಾರಿಗೆ ಎಷ್ಟು ಕೊಡಬಾರ್ದು ಅನ್ನೋದನ್ನ ಸಖತ್ತಾಗಿ ಹೇಳಿದ್ದಾರೆ. ಒಳ್ಳೆಯ ಸ್ನೇಹಿತರನ್ನ ಕಳೆದುಕೊಳ್ಬೇಡಿ. ಒಂದು ಚಿಕ್ಕ ಚಿಕ್ಕ ಈಗೋ ಇಂದಾಗಿ, ಚಿಕ್ಕ ಚಿಕ್ಕ ನಮ್ಮ ಸ್ಟೇಟಸ್ ಇಂದಾಗಿ ಎಂತೆಂತ ಒಳ್ಳೊಳ್ಳೆ ರಿಲೇಶನ್ಶಿಪ್ ಅನ್ನ ಕಳ್ಕೊಂತೀವಿ. ಸೊ ಅದು ಕಳ್ಕೊಂಡ್ರೆ ಲಾಸ್ ನಮ್ಗೆನೆ, ನಮ್ಮ ಮನಸ್ಸಿನ ನೆಮ್ಮದಿ ಹಾಳಾಗುತ್ತೆ. ಸೊ ಬದುಕು ಯಾರಿಗೆ ಯಾವ ಕ್ಷಣ ಯಾವಾಗ ಎಂಡ್ ಆಗುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಹೋಗುವಾಗ ಸುಂದರ ಕ್ಷಣಗಳನ್ನ ಎಣಿಸ್ಕೊಂತ ಹೋಗ್ಬೇಕು. ಹಾಗಾಗಿ ಒಳ್ಳೆಯ ಸ್ನೇಹಿತರನ್ನ ಯಾವತ್ತೂ ನಾವು ಕಳ್ಕೋಬಾರ್ದು. ಪರವಾಗಿಲ್ಲ, ನನ್ನಿಂದ ತಪ್ಪಾಗಿದೆ, ಅವರಿಂದ ತಪ್ಪಾಗಿದೆ, ಒಂದು ಸಾರಿ ಕೇಳೋದ್ರಿಂದನೋ ಮತ್ತೋಗಿ ನಾವೇ ಮಾತಾಡ್ಸೋದ್ರಿಂದನೋ ನಾವ್ ಯಾವತ್ತೂ ಚಿಕ್ಕವರಾಗೋದಿಲ್ಲ, ಇನ್ನ ದೊಡ್ಡವರಾಗ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಕೊನೆಯಲ್ಲಿ ಹತ್ತು ಬಿಡಿ. ಹೌದು, ಅಳು ಒಂಥರ ಒಳ್ಳೆ ಅಸ್ತ್ರ ಕೂಡ. ಅಂದ್ರೆ ನನ್ನ ಮನ್ಸನ್ನ ಹಗುರ ಮಾಡ್ಕೊಳಕ್ಕೆ. ಅಯ್ಯೋ ಬಿಟ್ಟು ಅಳೋ ಅಸ್ತ್ರ ಅಂದ್ಬಿಟ್ಟು ಎಲ್ಲಾ ಕಡೆ ಎಷ್ಟೊತ್ತಿಗೂ ಅಳೋದು ಅಂತಲ್ಲ. ಭಾವನೆಗಳಿಗೆ ನೋವಾದಾಗ ಅಥವಾ ಖುಷಿಯಲ್ಲಿ, ದುಃಖದಲ್ಲಿ, ಇನ್ನೊಬ್ರ ಸಂತೋಷದಲ್ಲಿ ನಮ್ಮ ಕಣ್ಣೀರ್ ಬರುತ್ತೆ, ನಮ್ಮ ಸಂತೋಷದಲ್ಲಿ ಕಣ್ಣೀರ್ ಬರುತ್ತೆ. ಸೊ ಆವಾಗ ಮತ್ತೆ ಗಂಡ್ಮಕ್ಳು ಅಳ್ಬಾರ್ದು, ಹೆಣ್ಮಕ್ಳು ಮಾತ್ರ ಅಳ್ಬೇಕು, ಇಂಥದ್ದೆಲ್ಲ ಒಂದು ರಾಂಗ್ ಮಿಸ್ಗೈಡ್ ಇದೆ. ಸೊ ಅದೆಲ್ಲದ್ರ ಬಗ್ಗೆ ಹೇಳಿದ್ದಾರೆ. ಸೊ ಇದನ್ನ ಓದಿದ್ಮೇಲೆ ಹೇಳಿದ್ನಲ್ಲ, ಫಸ್ಟ್ ಅಲ್ಲಿ ಹೇಳಿದ್ನಲ್ಲ, ಓದಿ ಅದನ್ನ ತಗೊಂಡು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಈ ಬುಕ್ಕಿಗೆ ಒಂದು ನ್ಯಾಯ ಸಿಗತ್ತೆ. ಇಲ್ಲ ಅಂತಂದ್ರೆ ನೀವ್ ಇದನ್ ಮಾಮೂಲಿ ನಾನ್ ಯಾಕೆ ಇದನ್ನ ಓದ್ಬೇಕು ಅಂತ ಅನ್ಕೊಂಡು ಓದಿಲ್ಲ ಅಂದ್ರೆ ಯಾರಿಗೂ ಲಾಸ್ ಇಲ್ಲ, ನಮ್ಗೆ ಲಾಸ್. ಓಕೆ, ಇಂಥದ್ನೆಲ್ಲ ಬರಿತಾ ಇದಾರಲ್ಲ ಅವ್ರಿಗೆ ನಾವು ಕಂಗ್ರಾಸ್ ಹೇಳ್ಬೇಕು. ಯಾಕಂದ್ರೆ ನನ್ ಸಮಸ್ಯೆ ಸರಿ ಹೋದ ತಕ್ಷಣ ನಾವು ಸುಮ್ನೆ ಆಗ್ಬಿಡ್ತೀವಿ. ಏನೋ ಒಂದ್ ವಿದ್ಯೆ ಕಲಿತೀವಿ, ವಿದ್ಯೆ ಕಲ್ತ ಮೇಲೆ ನನ್ಗೆ ಪರಿಹಾರ ಸಿಕ್ತು ಅಂದ್ಬಿಟ್ಟು ನಾವು ಸುಮ್ನೆ ಆಗ್ತೀವಿ. ಆದ್ರೆ ಇವ್ರು ಹಾಗ್ ಮಾಡಿಲ್ಲ. ತನ್ನ ಸಮಸ್ಯೆಗೆ ಪರಿಹಾರ ಕಂಡ್ಕೊಂಡಂಗೆ ಬೇರೆಯವರು ಕಂಡ್ಕೊಳ್ಳಿ ಅನ್ನೋ ಒಂದು ನಿಸ್ವಾರ್ಥ ಪ್ರೀತಿಯಿಂದಾಗಿ ಈ ಬುಕ್ ಅನ್ನು ಬರೀತಾರೆ. ಈ ಬುಕ್ಸ್ ಬರ್ದ ತಕ್ಷಣ ತುಂಬಾ ಹಣನ ಅರ್ನ್ ಮಾಡ್ತಾರು ಅಂತಲ್ಲ, ಯಾಕಂದ್ರೆ ಬುಕ್ಸ್ ಬರ್ದು ಅರ್ನ್ ಮಾಡೋದು ಕಷ್ಟ ಇದೆ ಇವಾಗ, ಆಯ್ತಾ. ಸೊ ಅವರ ಉದ್ದೇಶ ಏನಾಗಿರುತ್ತೆ, ಇಂಟೆನ್ಷನ್ ಇಷ್ಟೇ, ಬದುಕಲ್ಲಿರೋ ಈ ಸಂಬಂಧಗಳು, ಜನರು ಸಂತೋಷವಾಗಿ ನೆಮ್ಮದಿಯಾಗಿ ಇರ್ಲಿ ಅನ್ನೋದೇ ಇದರ ಒಂದು ದೊಡ್ಡ ಉದ್ದೇಶ ಆಗಿರುತ್ತೆ. ಈ ಲಿಂಕ್ ಅನ್ನ ನಾನು, ಈ ಬುಕ್ಕಿನ ಲಿಂಕ್ ಅನ್ನ ಕಳಿಸ್ತೀನಿ. ಒನ್ಸ್ ಅಗೇನ್ ತಾರಾ ಮಂಜುನಾಥ್ ಮೇಡಮ್, ನನ್ನ ಕಡೆಯಿಂದ ನಿಮ್ಗೆ ಅಭಿನಂದನೆಗಳು. ಇಂತಹ 10 ಹಲವು ಪುಸ್ತಕಗಳು ನಿಮ್ಮಿಂದ ಬರ್ಲಿ, ಜನರ ಜೀವನದಲ್ಲಿ ಬದಲಾವಣೆಯನ್ನ ಕಂಡುಕೊಳ್ಳಿ. ಇದೇ ನಾವು ಅವ್ರಿಗೆ ಕೊಡುವಂತಹ ದೊಡ್ಡ ಕೊಡುಗೆ ಆಗಿರುತ್ತೆ ಸಮಾಜಕ್ಕೆ. ಸೊ ಹಾಗಾಗಿ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದವನ್ನ ಹೇಳ್ತೀನಿ. ಪುಸ್ತಕವನ್ನ ತರಿಸ್ಕೊಂಡು ಓದಿ ಅದನ್ನ ಅಳವಡಿಸ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತೀನಿ. ನಮಸ್ಕಾರ.